ಇನ್ನು ದೆಹಲಿ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಉಭಯ ನಾಯಕರಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಇಂದು ಹೈಕಮಾಂಡ್ ಲೀಡರ್ಸ್ ಅನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ರಾಹುಲ್ ಗಾಂಧಿ ಮೀಟ್ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ನಿಗಮ ಮಂಡಳಿ ಎಂಎಲ್ಸಿ ಸ್ಥಾನಗಳ ಪಟ್ಟಿಯ ಬಗ್ಗೆ ಮಾತುಕತೆ ಆಡಬಹುದು ಎನ್ನಲಾಗ್ತಾ ಇದೆ. ಉಭಯ ನಾಯಕರು ಜಂಟಿಯಾಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ. ಆಗಸ್ಟ್ 5ರಂದು ನಡೆಯುವಂತಹ ಒಂದು ಮತಗಳ್ಳತನ ಪ್ರತಿಭಟನೆಯ ಪಾದಯಾತ್ರೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ದೆಹಲಿ ಪ್ರವಾಸದಲ್ಲಿ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಇರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಈಗಾಗಲೇ ತೆರಳಿರುವಂತದ್ದು. 2 ದಿನಗಳ ಕಾಲ ದೆಹಲಿಯಲ್ಲೇ ಉಳಿದು ಪಕ್ಷ ಹಾಗೂ ಸರ್ಕಾರದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಬ್ರು ಕೂಡ. ನೋಡಿ, ಕಳೆದ 1 ತಿಂಗಳ ಈಚೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ದೆಹಲಿಗೆ ಪ್ರವಾಸವನ್ನ ಮಾಡಿದ್ರು. ಇನ್ನ ಒಟ್ಟಾರೆಯಾಗಿ 1 ತಿಂಗಳಲ್ಲಿ ಎಷ್ಟು ಬಾರಿ ಹೋಗಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಇದು 5ನೇ ಬಾರಿಗೆ ಹೋಗಿರುವಂತದ್ದು, ಒಟ್ಟಾರೆಯಾಗಿ ಜೊತೆಯಾಗಿ ಹೋಗಿರುವಂತದ್ದು. ಇನ್ನ ಇವತ್ತು ಹೋಗಿರೋದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಬೇಕಾಗಿದೆ, ಹಲವು ವಿಚಾರಗಳ ಬಗ್ಗೆ ಚರ್ಚೆಯೂ ಕೂಡ ಮಾಡಬೇಕಾಗಿದೆ. ಹಾಗಾದ್ರೆ ಆ ಚರ್ಚೆಗಳಿಗೇನು, ಹಾಗಾದ್ರೆ ಆ ವಿಷಯಗಳು ಏನು ಅಂತ ನೀವು ಕೇಳ್ಬೋದು. ನಿಗಮ ಮಂಡಳಿ ಹಾಗೆ ಎಂಎಲ್ಸಿ ಸ್ಥಾನ ಈ ಪಟ್ಟಿ ಏನಿದೆ ಇದ್ರ ಬಗ್ಗೆ ಕೂಡ ಮಾತನಾಡಲಿದ್ದಾರೆ. ಹಾಗೆ ಆಗಸ್ಟ್ 5ನೇ ತಾರೀಕು ಮಹದೇವಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಎನ್ನುವಂತಹ ಆರೋಪ, ಸಾಕ್ಷಿ ಸಮೇತ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇದೇ ಕುರಿತಾಗಿ ಆಗಸ್ಟ್ 5ನೇ ತಾರೀಕು ಪಾದಯಾತ್ರೆಯನ್ನ ಕೂಡ ಮಾಡಲಿದ್ದಾರೆ, ಪ್ರತಿಭಟನೆಯನ್ನ ಕೂಡ ಮಾಡಲಿದ್ದಾರೆ. ಇದೇ ವಿಚಾರವಾಗಿ ಈಗ ಪ್ರತಿಭಟನೆಯ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು.